केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदी साक्षिभूतं भावातीतं त्रिगुणरहितं श्रीसद्गुरुनित्यं नमामि। महायोगपीठे तटे भीमरत्यं वरं पुण्डलीकाय दातो मुनीन्द्रे समागत तिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरु प्रथमनमन दुसरे चरणा संताचिया त्यांच्या कृपादाने कथेचा विस्तारू बाबाजी सद्गुरु दास तुका नमो ज्ञानेश्वरा नमो ज्ञानेश्वरा निवृत्ती उधार सोपान देवा मुक्ताबाई नमो त्रिभुवन पावनी आद्यात्रय जननी देवाजी नमो सद्गुरु तुकिया ज्ञानदीपा नमो सद्गुरु सच्चिदानंद रूपा नमो सद्गुरु कल्याण मूर्ते नमो सद्गुरु भास्कर पूर्ण कीर्ते गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನ ಅನಂತ ಚರಣಗಳಿಗೆ ನಮನವನ್ನು ಸಲ್ಲಿಸಿ ಯಾವ ಅದ್ವೈತ ಸಂಪ್ರದಾಯದ ಗುರುವರರಾಗಿರುವಂಥ ಶಂಕರಾಚಾರ್ಯರ ಸಮೇತ ಎಲ್ಲ ಆಚಾರ್ಯರ ಶ್ರೀಚರಣಗಳಿಗೆ ನನ್ನ ಅನಂತ ನಮನವನ್ನು ಸಲ್ಲಿಸಿ ಬಸವಾದಿ ಶರಣರ ಪ್ರಥಮರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಯಾವ ಚೈತನ್ಯ ಸಂಪ್ರದಾಯದ ಗುರುಗಳಾಗಿರುವಂಥ ಕೃಷ್ಣ ಸ್ವಾಮಿ ಅವರ ಶ್ರೀಚರಣಗಳಿಗೂ ಶರತ್ ಸ್ವಾಮಿ ಅವರ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ಪಂಡರಿ ಸಂಪ್ರದಾಯದ ಸಮಸ್ತ ಗುರುವರರ ಶ್ರೀಚರಣಗಳಲ್ಲಿಯೂ ಅನಂತ ನಮನವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಶ್ರೋತೃಗಣ ಶ್ರೀ ಸಂತರೆ ಮಾಂತರೆ ತಾಯಂದಿರೆ ತಮ್ಮೆಲ್ಲರ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ ನಿನ್ನೆಯ ದಿನ ನಾವು ಮೌಲಿ ಅವರು 52ನೇ ಓವಿ 51ನೇ ಓವಿ ಏನು ಹೇಳ್ತಾ ಬಂದರು ಅಂದರೆ ಆ ಶಬ್ದಾದಿ ಬ್ರಹ್ಮದ ಯಾವ 18 ಪುರಾಣ 4 ವೇದ 6 ಶಾಸ್ತ್ರಗಳಿಂದ ಮಂಥನ ಮಾಡಿರುವಂಥ ನವನೀತ ಈ ಭಗವದ್ಗೀತೆಯ ಜ್ಞಾನೇಶ್ವರಿ ಯಾವ ನವನೀತ ಇಂಥ ನವನೀತ ಬಹಳಷ್ಟು ಕಷ್ಟಪಟ್ಟೋದು ನಾವು ಬೇಕಾಗಿಲ್ಲ ಅಂಥೇಳಿ ಮಾವುಲಿಯವರು ಕೃಪೆ ಮಾಡಿ ಇದನ್ನು ನಮ್ಮೆಲ್ಲರಿಗೆ ರಸದೌತಣವನ್ನು ಉಣಬಡಿಸಲು ಅದ್ಭುತವಾಗಿರುವಂಥ ಶಬ್ದದ ಒಂದು ಶೃಂಗಾರ ಅಂಥ ಜ್ಞಾನವನ್ನು ನಮ್ಮೆಲ್ಲರಿಗೆ ಉಣಬಡಿಸಲು ಬಹಳಷ್ಟು ಜಗತ್ತಿಗೆ ಉಪಕಾರ ಮಾಡಿದರು ಮೌಲಿಯವರು. ಅಂಥ ಅದ್ಭುತ ವಿಚಾರವನ್ನು ಹೇಳ್ತಾ ಇವತ್ತು 53ನೇ ಓವಿ ಮೌಲಿಯವ್ರು ಏನು ಹೇಳ್ತಾರ ಅಂದ್ರೆ ಜೇ ಆಣಿಕ ಜೇ ಭಕ್ತಿ ಜೇ ಅಧಿವಂದ್ಯ ತ್ರಿಜಗತಿ ಜೇ ಭೀಷ್ಮ ಪರ್ವ ಸಂಗತಿ ಮಣಿತಲಿ ಕಥಾ ಜೇ ಭಗವದ್ಗೀತಾ ಮಣಿ ಜೇ हे ब्रह्म्या प्रशंसिजे जे सनकादिकी सेविजे आदरिसी जैसे शारदेचे चंद्रकडे माझे अमृत कण कोवळे तेवेचे तिमने मवाळे चकोर तलगे
ಏನ್ ಹೇಳ್ತಾರೆ ಮೌಲ್ಯ ಅವ್ರ ಅಂತ ಹೇಳಿದ್ರ, ಯಾವ ಈ ಕತೆ ಭಕ್ತಿ, ಈ ಭಕ್ತಿ ಮೂರು ಜಗತ್ತಿಗೆ, ಈ ಗೀತಾ ಸೇವನೆ ವೈರಾಗ್ಯ ಉಳ್ಳವರು ಗೀತಾರೂಪ ಈ ತುಪ್ಪದ ಅಪೇಕ್ಷೆ ಮಾಡುತ್ತಾರೆ. ಯಾರ್ರಿ? ವೈರಾಗ್ಯ ಉಳ್ಳವರು ಈ ಗೀತಾ ರೂಪ ಅಮೃತದ ತುಪ್ಪದ ಅಪೇಕ್ಷೆ. ವೈರಾಗ್ಯ ಯಾವಾಗ ಬರ್ತದ್ರಿ ಮನುಷ್ಯನಿಗೆ? ನಾವು ನಿನ್ನೆ ಹೇಳ್ತಾ ಬಂದಿದ್ದೇವೆ ತಮ್ಮೆಲ್ಲರಿಗೆ. ಯಾವಾಗ ವೈರಾಗ್ಯ ಬರ್ತದಂತ ಹೇಳಿದ್ರ, ಮನುಷ್ಯನಲ್ಲಿ ಅಧಿಕಾರಿ ಯಾರು, ಈ ಗ್ರಂಥಕ್ಕೆ ಅಧಿಕಾರಿ ಯಾರು ಅಂತ ಹೇಳಿದ್ರ, ಆತನಲ್ಲೇ ವಿವೇಕ, ವಿಚಾರ, ಉತ್ತಮವಾದ ಜಿಜ್ಞಾಸು ಮಾತ್ರ ಇದಕ್ಕೆ ಅಧಿಕಾರಿ ಆಗ್ತಾನ್ರಿ. ಆ ಅಧಿಕಾರಿ ಆಗಿರುವಂತ ಮನುಷ್ಯನಿಗೆ ವಿಚಾರ ಏನು ಬರಬೇಕು ಅಂತ ಹೇಳಿದ್ರ, 3 ವಿಚಾರಗಳು ಆತನಲ್ಲಿ ಇರಬೇಕು. ಏನ್ರಿ 3 ವಿಚಾರ? ನಾವು ಹಿಂದೆ ಹೇಳಿದೀವಿ ತಮ್ಮ. ನಾನ್ಯಾರು, ಈ ಜಗತ್ತೇನದ, ಬ್ರಹ್ಮ ಅಂದ್ರೆ ಹಂಗಾನ, ಅದನ್ನ ತಿಳಿಬೇಕಾಗ್ಯದ ನಾವು. ಆ ತಿಳಿಕೊಡಲಾರ್ದಂಗ ಮಾಡಿರುವಂತದ್ದು ಯಾವುದು ಅಂದ್ರೆ ಭ್ರಾಂತಿ. ಈ ಮಾಯಾ ಉಪಾಧಿ ಆಗಿರುವಂತ ಈ ಜಗತ್ತು ಈ ತಿಳಿಲಾರದಂಗ ನಮ್ಮನ್ನ ಎಷ್ಟೋ ಜನ್ಮ ಮರಣ ಚಕ್ರದೊಳಗ ಪುನನಪಿ ಜನನಂ ಪುನನಪಿ ಮರಣಂ ಜಠರೇ ಜಯನಿ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾಯೋ ಮುರಾರಿ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢ, ಎಷ್ಟು ಜನ್ಮ ಆತ, ಎಷ್ಟರ ಜನ್ಮ ತಿರುಗುತ್ತೆ, ಇನ್ನೂ ನಿನಗ ಈ ಶರೀರದ ಬಗ್ಗೆ ಎಷ್ಟೊಂದು ಕಾಳಜಿ ಅದ. ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಸಂಸಾರ, ನನಗ ಸಾವದ, ನನಗ ಜನನದ, ಇದೇ ಅಜ್ಞಾನದೊಳಗ ಎಷ್ಟು ಜನ್ಮ ಕಳೆದೇವು ಅಂತ ಹೇಳಿದ್ರೆ ಲೆಕ್ಕಿಲ್ಲ. ಎಷ್ಟು ಜನ್ಮ ಬಂದು ಹೋಗ್ಯಾವ ಅನ್ನೋದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ್ಮ ಆಗ್ಯಾವ. ಅದಕ್ಕೆ ಆಚಾರ್ಯ ಶಂಕರ ಹೇಳ್ತಾರ, ಭಜ ಗೋವಿಂದಂ. ವಿವೇಕ ಚೂಡಾಮಣಿಯಲ್ಲಿ ಅವರು ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ದುರ್ಲಭ ಮದಂ ತ್ರಯಮೇ ವೈತತ ದೈವಾನುಗ್ರಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ದೈವದ ಅನುಗ್ರಹ ಇದ್ರೆ ನಿನಗ ಇವು 3 ಪ್ರಾಪ್ತ ಆಗ್ತಾವು, ಇಲ್ಲದ ಇದ್ರೆ ಅದು ಸಾಧ್ಯವೇ ಇಲ್ಲ ಅಂತಾರ. ಯಾವುದ್ರಿ ಅಂತ ಹೇಳಿದ್ರೆ, ದೈವದ ಅನುಗ್ರಹದಿಂದ ಮಾತ್ರ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತ ಆಗಿದೆ. ದೈವದ ಅನುಗ್ರಹದಿಂದ ಮನುಷ್ಯ ಜನ್ಮ ಪ್ರಾಪ್ತ ಆಗ್ಯದ. ಈ ಪ್ರಾಪ್ತವಾಗಿರುವಂತ ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಳದಿರೋ ಹುಚ್ಚ ಅಂತ ಹೇಳ್ತಾರ. ಇದು ದೈವದ ಅನುಗ್ರಹ ನಮ್ಮೆಲ್ಲರಿಗೆ ಮನುಷ್ಯ ಜನ್ಮ ಪ್ರಾಪ್ತ ಆಗಿದ್ದು. ಎಷ್ಟೋ ಜನ್ಮದ ಪುಣ್ಯ ಬೇಕಾಗ್ತದ, ಮಕ್ಕಳು ಹುಟ್ಟಬೇಕಂದ್ರೆ ಎಷ್ಟೋ ಕಷ್ಟ ಪಡ್ಬೇಕಾಗ್ತದೆ. ಅದಕ್ಕೆ ನಾವೆಲ್ಲರೂ ಅನಾಯಾಸವಾಗಿ ಈ ಮನುಷ್ಯ ಜನ್ಮ ಸಿಕ್ಕಿರುವುದರಲ್ಲಿ 2ನೇದು ಸಿಗಲಾರದು ಯಾವುದಂದ್ರೆ ಜಿಜ್ಞಾಸು, ಮುಮುಕ್ಷತ್ವ. ನಾನು ಕೇಳಬೇಕು, ವಿಚಾರ ಮಾಡಬೇಕು, ನಾನು ಗುರುವಿಗೆ ಶರಣ ಹೋಗಬೇಕು, ಸಂತ ಶರಣರ ಸಹವಾಸದೊಳಗೆ ಇರಬೇಕು ಅನ್ನೋದು ಇದು ಕೋಟಿ ಜನ್ಮದ ಪುಣ್ಯ ಇದ್ರೆ ಮಾತ್ರ ಬರ್ತದಿಲ್ಲ ಅಂದ್ರೆ ಬರಲ್ಲ. ಅದು ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಅದಕ್ಕಾಗಿ ದೈವದ ಕೃಪೆ ಇರಬೇಕು. ಅಂತಃಕರಣ ಕೃಪೆ, ಗ್ರಂಥ ಕೃಪೆ, ಗುರು ಕೃಪೆ, ಇವೆಲ್ಲಾ ಕೃಪೆ ಇದ್ರೆ ಮನುಷ್ಯ ಏನ್ ಮಾಡ್ತಾನಂದ್ರೆ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ವಿವೇಕ ಜಾಗೃತ ಮಾಡ್ಕೊಳಕ ತಾನು ಏನಾಗಿರ್ತಾನೆ, ಜಿಜ್ಞಾಸು ಆಗಿ. 3ನೇದು ಯಾರು ಅಂದ್ರೆ ಗುರು ಸಿಗುದಿಲ್ಲ. ಭೂಮಿ ಮೇಲೆ ಎಲ್ಲವೂ ಸಿಗ್ತಾವ. ನೀವು ಎಷ್ಟೇ ಕಷ್ಟಪಟ್ಟು ಏನೇನ್ರ ದುಡ್ಡು ಸಂಪಾದನೆ ಮಾಡಬಹುದು, ಎಷ್ಟೋ ಮನಿ ಕಟ್ಟಬಹುದು, ಇವು ಎಲ್ಲವೂ ಸಹ ಮಾಡಬಹುದು. ಆದ್ರೆ ಗುರು ದೀಕ್ಷೆ, ಗುರು ಸಿಗುವುದು ಬಹಳ ದುರ್ಲಭ, ಬಹಳ ಕಷ್ಟ. ಮತ್ತೆ ಯಾವಾಗ ಈ ಪ್ರಾಣ ಹೋಗ್ತದ ಅನ್ನೋದು ಗೊತ್ತಿಲ್ಲ. ಆದ್ರೂ ನಾವು ಅಭಿಮಾನ ಹಿಡ್ಕೊಂಡಿದೀವಿ, ನಾವು ಬದುಕ್ತೀವಳ. ಯಾವಾಗಾರ ಒಮ್ಮೆ ನಾವು ಆ ಅಧಿಕಾರಿ ಆಗೋನು ಅನ್ನುವಂತ ನಮ್ಮಲ್ಲಿ ಏನಿರ್ತದ ಅಂತ ಹೇಳಿದ್ರೆ ಅಜ್ಞಾನ ಕಾಡ್ತಿರ್ತದ.
ಅದಕ್ಕೆ ಅಜ್ಞಾನದೊಳಗೆ ಇದು ಶ್ರವಣ ಆಗುವುದಿಲ್ಲ ಅಂತರು. ಇವ್ರು ಯಾರಪ್ಪ ಅಧಿಕಾರಿ ಅಂತ ಹೇಳಿದ್ರ, ಯಾರು ವೈರಾಗ್ಯವುಳ್ಳವರು, ಗೀತಾರೂಪ ತುಪ್ಪದ ಅಪೇಕ್ಷೆ ಮಾಡುತ್ತಾರೋ ಅಂತ ಸಂತರು ಅದನ್ನು ಯಾವಾಗಲೂ ಅನುಭವಿಸುತ್ತಾರೆ, ಆ ಸೇವನೆ ಮಾಡುತ್ತಾರೆ. ಅದನ್ನ ಅವರು ಹೆಂಗ ಸೇವನೆ ಮಾಡ್ತಾರಂತ ಹೇಳಿದ್ರ, ಬ್ರಹ್ಮಾತ್ಮೈಕ್ಯ ಭಾವದಿಂದ ನಿಷ್ಠಾನಂತರಾಗಿ ಬ್ರಹ್ಮನಿಷ್ಠರು ಆನಂದ ಪಡ್ತಿರ್ತಾರ. ಅವ್ರು ಏನ್ ಮಾಡ್ತಿರ್ತಾರ್ರಿ? ವೈರಾಗ್ಯ ಅಂದ್ರೆ ಏನ್ರಿ? ವೈರಾಗ್ಯ ಅಂದ್ರೆ ಯಾವುದು? ವಿವೇಕ ಅಂದ್ರೆ ಯಾವುದು? ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನುವುದನ್ನ ನಮ್ಮ ದಿನಂಪ್ರತಿ ಚಿಂತನದೊಳಗಿರುವುದೇ ವಿವೇಕ. ಯಾವ ಈ ಲೋಕದಿಂದ ಹಿಡಿದು ಸ್ವರ್ಗ ಲೋಕದವರೆಗೆ ಇರುವಂತ ಭೋಗ ವಸ್ತುಗಳೆಲ್ಲ ನಾಶವಾಗಿವೆ ಅಂತ ತಿಳ್ಕೊಳ್ಳೋದು, ದೃಢವಾಗಿ ಮಾಡ್ಕೊಳ್ಳೋದಕ್ಕೆ ವೈರಾಗ್ಯ ಅಂತಾರೆ. ಅಂದ್ರೆ ವೈರಾಗ್ಯ ಅಷ್ಟು ಸರಳ ಬರುವುದಿಲ್ಲ, ತಿಳ್ಕೊಬೇಕಂತ. ಯಾಕಂತ ಹೇಳಿದ್ರ, ಯಯಾತಿ ಮಹಾರಾಜರಿಗೆ ಶುಕ್ರಾಚಾರ್ಯರ ಶಾಪ ಕೊಡ್ತಾರ. ಏನಂತ ಕೊಡ್ತಾರ? ನನ್ನ ಮಗಳ ಮದುವೆ ಆಗಿದ್ರು ಇನ್ನೊಬ್ಬರನ್ನ ಮದುವೆ ಆಗಿದೆಯಲ್ಲ, ಅದಕ್ಕೆ ನಿನಗ ಮುದಿ ವಯಸ್ಸು ಬರಲಿ ಅಂತೇಳಿ ಶಾಪ ಕೊಟ್ಟು ಬಿಡ್ತಾರ. ದೇವಯಾನಿ ತನ್ನಪ್ಪನಿಗೆ ಹೇಳಿ ಶಾಪ ಕೊಡಿಸ್ಬಿಡ್ತಾನ. ಮುಂದ ಭಯಭೀತನಾಗಿರುವಂತ ಯಯಾತಿ ಇನ್ನೂ ಈ ಶರೀರದ ಭೋಗ ಮಾಡಬೇಕನ್ನುವಂತ ಅಪೇಕ್ಷೆ ಪಟ್ಟಿರುವವನು ತನ್ನ ಮಕ್ಕಳಿಗೆಲ್ಲ ಕೇಳ್ತಾನ, ಏನ್ರಪ್ಪ, ಯಾರಾದ್ರೂ ನಿಮ್ಮ ಹರೆ ಕೊಟ್ಟು ನನ್ನ ಈ ಶಾಪಗ್ರಸ್ತ ಮುದಿ ವಯಸ್ಸು ತಗೋತಿರೇನು ಅಂತ ಕೇಳಿದಾಗ ಯಾರೂ ತಗೊಳಕ್ ತಯಾರಿಲ್ಲ, ಒಬ್ರು ತಗೊಳ್ಳೋದಿಲ್ಲ. ಆಗ ಶರ್ಮಿಷ್ಠೆಯ ಮಗ ಆಗಿರುವಂತ ಪುರು ಕೇಳ್ತಾನ. ಆಗ ಪುರು ಅಗದಿ ಖುಷಿಲಿಂದ ಒಪ್ಪಗೋತಾನ. ನೋಡ್ರಿ, ಏನ್ ಅದ್ಭುತ ವೈರಾಗ್ಯವಾಗಿರುವಂತ ಮಗ. ಅಪ್ಪ, ನಿನ್ನ ಏನು ಶಾಪಗ್ರಸ್ತ ಆ ಮುದಿ ವಯಸ್ಸದಲ್ಲ, ನನ್ನನ್ನು ಕೊಡು, ನನ್ನ ಯೌವನ ತಗೊಂಡು ನೀನು ಭೋಗ ಮಾಡಂತಾನ ಅಪ್ಪನಿಗೆ ಮಗ. ಏನ್ರಿ, ಯಾವ ಮಕ್ಕಳು ಈ ತರ ಕೇಳ್ಬೇಕು ಸುಮ್ಮನ? ಏನ ಅದ್ಭುತ ಹೇಳ್ತಾನ ಅವ್ರ ಅಪ್ಪಗ, ಅಪ್ಪ ನನ್ನ ಆಯುಷ್ಯ ತಗೋ, ನೀನು ಸಂಸಾರ ಮಾಡು, ನಾ ನಿನ್ನ ಮುದಿ ವಯಸ್ಸು ತಗೊಂಡು ನಾನು ಇಡ್ತೀನಿ ಅಂತ ಹೇಳಿ ಮಗ 1-2 ದಿವಸ ಅಲ್ಲ, ಸುಮಾರು 1000 ವರ್ಷ ತನ ಅಪ್ಪ ಭೋಗ ಮಾಡ್ತಾನ, ಮಗ ಮುದಿ ವಯಸ್ಸಿನೊಳಗೆ ಇರ್ತಾನ. ಆಗ ರಾಜ ಯಯಾತಿ ಇಷ್ಟೆಲ್ಲಾ ಭೋಗ ಮಾಡಿದ ಮೇಲೆ ತನಗೇ ವೈರಾಗ್ಯ ಬರ್ತದ. ಇದನ್ನು ಯಾರು ಹೇಳ್ಯಾರ? ಅವರು ಮನುಷ್ಯನಿಗೆ ಈಗ ಭೋಗ ಮಾಡಿ ವೈರಾಗ್ಯ ಬರ್ತದಂತ ಹೇಳಿದವರು ಯಾರು? ಇದು ಬರಕ ಸಾಧ್ಯನೇ ಇಲ್ಲ. ಎಷ್ಟೇ ನಾವು ಇವತ್ತು ಭೋಗಗಳು ಭೋಗಿಸಿದ್ರೆ ಮತ್ತೆ ಬೇಕಂತ ಮನಸ್ಸಿನೊಳಗ ಕಾಮಣೆ ಆಗತ್ತವು. ಇವು ದಿನಂಪ್ರತಿ ಬೆಂಕಿಯ ಮೇಲೆ ತುಪ್ಪ ಸುರಿದಂಗ ಆಗ್ತದ. ಇದನ್ನ ಯಾರು ಹೇಳ್ಯಾರ? ಇದನ್ನ ತಿಳ್ಕೊಂಡು ಬಿಡಬೇಕು ಅಂತ ಹೇಳಿ ತನ್ನ ಮ್ಯಾಲ ತನಗ ಅಸಹ್ಯ ಬರ್ತಾನ. ಆ ಪುರು ಹೇಳ್ತಾನ, ಪುರು ನಿನ್ನ ವಯಸ್ಸು ನೀ ತಗೋಯಪ್ಪ, ನಿನ್ನ ಮುದಿತನ, ನನ್ನ ಮುದಿತನ ನನಗ್ ಕೊಡು ಅಂದಾಗ ಆ ಮಗು ಇನ್ನ ಬಹಳ ಅದ್ಭುತ, ಇನ್ನ ಬೇಕಾದ್ರೆ ನೀವು 1000 ವರ್ಷ ಭೋಗ ಮಾಡಂತ, ಇನ್ನ 1000 ವರ್ಷ ಭೋಗ ಮಾಡ. ಸುಖವನ್ನು ಕೊಡುವುದಲ್ಲ, ಮನುಷ್ಯನ ಸುಖ ಕೊಡುವುದು ಯಾವ್ದಂದ್ರ, ಯಾವ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯಾಗಿರುವಂತ ಇಚ್ಛೆ, ಆ ಮೋಕ್ಷದ ಇಚ್ಛೆ ಇರುವಂತ ತೀವ್ರತರವಾಗಿರುವಂತ ಇಚ್ಛೆ, ಆ ಮನುಷ್ಯನಿಗೆ ಸರ್ವ ದುಃಖದಿಂದ ಬಿಡುಗಡೆ ಮಾಡುವಂತ ಆ ಶ್ರೀ ಗುರುವಿನ ಚರಣಕ್ಕ ಉಳಿದಿರುವಂತ ವಯಸ್ಸು, ಉಳಿದಿರುವಂತ ಆಯುಷ್ಯವನ್ನ ಗುರುವಿನ ಚಿಂತನೆ ಮಾಡಿ ಸತ್ಸಂಗ ಮಾಡಿ ಕಳೆಯುವುದು ಬಹಳ ಶ್ರೇಷ್ಠದ ಮಗು. ಅದಕ್ಕೆ ನಿನಗೆ ಇಡೀ ಸಂಪತ್ತ ನಿನಗ್ ಕೊಡ್ತೀನಿ ಅಂತ ಹೇಳಿ ಮಗ ಪುರು ಈ ಕೃಷ್ಣ ಅಂಶದ ಉದ್ಧಾರಕನಾಗ್ತಾನ. ಕೃಷ್ಣದ ಪೂರ್ವಜರು, ಕೃಷ್ಣರ ಏನು ಜನನಾಥಲ ಅವರ ಪೂರ್ವಜರು, ಅವರು ಪುರು ರಾಜ ಅಂತ ಅದ್ಭುತವಾದಂತ ವೈರಾಗ್ಯ ಇರ್ತಾರೆ. ವೈರಾಗ್ಯ ಅಂತ ಹೇಳಿದ್ರೆ
ಏನಂತ ಹೇಳಿದ್ವಿ ನಾವು? ವಿವೇಕ ಅಂತ ಹೇಳಿದ್ರ ಆತ್ಮ ಅನಾತ್ಮದ ವಸ್ತುವಿನ ಅರಿವು. ವಿವೇಕ ಏನ್ರಿ? ವಿವೇಕ ಅಂದ್ರ ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ವಸ್ತುವಿನ ಅರಿವು ತಿಳಿಯುವುದಕ್ಕೆ ಏನಂತಾರ? ವಿವೇಕ. ಯಾವುದು? ನಿತ್ಯ ಅದ, ತ್ರಿಕಾಲ ಅಬಾಧಿತವಾಗಿರುವಂತ ಅಂತ ನಿತ್ಯವಾಗಿರುವಂತ ವಸ್ತು ಯಾವುದು? ಆ ಆತ್ಮ ವಸ್ತುವನ್ನು ತಿಳಿಯುವುದು, ಅನಿತ್ಯ ಇರುವುದನ್ನು ಬಿಡುವುದಕ್ಕೆ ವಿವೇಕ. ಇನ್ನು ವೈರಾಗ್ಯ ಅಂದ್ರ ಸಮಸ್ತ ಲೋಕದ ಭೋಗಗಳು ತುಚ್ಛವಾಗಿವೆ, ಹೇಯವಾಗಿವೆ. ಸಮಸ್ತ ಲೋಕಗಳ ಭೋಗ ಏನಾಗ್ಯವ್ರಿ? ತುಚ್ಛ, ಹೇಯ ಆಗ್ಯಾವ ಅಂತ ತಿಳ್ಕೊಳ್ಳುವುದಕ್ಕೆ ವೈರಾಗ್ಯ. ಅಂತ ವೈರಾಗ್ಯ ಇದ್ದವರು ಮಾತ್ರ ಗೀತಾ ಶ್ರವಣ ಬಹಳ ಬ್ರಹ್ಮಾತ್ಮೈಕ್ಯ ಭಾವದಿಂದ, ಬ್ರಹ್ಮಾತ್ಮ ಯಾವ ಆತ್ಮಜ್ಞಾನದಿಂದ ನಿಷ್ಠಾಂತರಾದ ಬ್ರಹ್ಮನಿಷ್ಠರು ಆನಂದ ಹೊಂದುತ್ತಾರೆ. ಎಲ್ಲರೂ ಆನಂದ ಪಡುವುದಿಲ್ರಿ ಇದನ್ನ ಕೇಳಿ. ಶ್ರವಣಕ್ಕೆಲ್ಲರೂ ಯೋಗ್ಯರಿರುವುದಿಲ್ಲ. ಶ್ರವಣ ಆಗಬೇಕಾಗಿತ್ತಂದ್ರೆ ಇವು ಎಲ್ಲ ಇರ್ಬೇಕಾಗ್ತದ. ನಾವೆಲ್ಲ ಹೇಳ್ತೀರಿ ನಾವು ಪ್ರವಚನ ಕೇಳಕ್ ಹೋಗ್ತೀವ್ರಿ, ನಾವು ಶ್ರವಣ ಮಾಡ್ತೀವಿ ಅಂತ ಹೇಳಿದ್ರೆ ಇವು ಮ್ಯಾಲಿನೂ ಇರ್ಬೇಕು. ಮೇಲಿನ ವಸ್ತುಗಳೇನಿರ್ಬೇಕು? ಗುರು ದೀಕ್ಷೆ ಆಗಿರ್ಬೇಕು, ಗುರುವಿನ ಮಾಡ್ಕೊಂಡಿರ್ಬೇಕು. ಬ್ರಹ್ಮಾತ್ಮೈಕ್ಯ ಭಾವದಿಂದ ನಿಷ್ಠಾಂತರಾದ ಬ್ರಹ್ಮನಿಷ್ಠರು ಆನಂದದಿಂದ ಶ್ರವಣ ಮಾಡುತ್ತಾರೆ ಎಂದರವರು. ಆನಂದದಿಂದ ಶ್ರವಣ ಮಾಡ್ಬೇಕಂದ್ರೆ ಅಧಿಕಾರಿ ಲಕ್ಷಣಗಳು ಏನಿರ್ಬೇಕು? ಯಾರ ಶ್ರವಣಕ್ಕೆ ಯೋಗ್ಯರು? ಯಾರ ಶ್ರವಣಕ್ಕೆ ಯೋಗ್ಯರು ಅಂತವ್ರು ಹೇಳ್ತಾರ, ವೈರಾಗ್ಯ ಉಳ್ಳವರು ಮಾತ್ರ ಈ ಗೀತಾರೂಪ ತುಪ್ಪವನ್ನು ಅಪೇಕ್ಷೆ ಪಡುತ್ತಾರೆ. ವೈರಾಗ್ಯ ಅನ್ನುವಂತ ಏನದ? ವಿವೇಕ ವೈರಾಗ್ಯ. ಈ ವಿವೇಕವಾಗಿರುವಂತ ಆತ್ಮ ಅನಾತ್ಮ ಯಾವುದು? ನಿತ್ಯ ಅನಿತ್ಯವಾದಂತ ಆತ್ಮ ಸ್ವರೂಪ ತಿಳಿದು ಮನುಷ್ಯನಿಗೆ ವೈರಾಗ್ಯ ಪ್ರಾಪ್ತಿ ಆಗ್ತದ. ಅಂತ ವೈರಾಗ್ಯದಿಂದ ಷಟ್ ಸಂಪತ್ತು 6 ಗುಣಗಳು ಉಳ್ಳವನು. 6 ಗುಣ ಉಳ್ಳವನು. ಶಮ ಧಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ತದನಂತರ ಪ್ರಾಪ್ತವಾಗುವುದೇ ಮೋಕ್ಷ, ಮೋಹದ ಕ್ಷಯ. ಆ ಮೋಹದ ಕ್ಷಯ ಪ್ರಾಪ್ತ ಆದ ಮೇಲೆ ಸರ್ವ ದುಃಖದ ನಿವೃತ್ತಿಯಾದ ಮನುಷ್ಯನಿಗೆ ಮಾತ್ರ ಇಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಹೇಳಿದ್ರು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾವಾಗ ಜ್ಞಾನ ಪ್ರಾಪ್ತಿ ಆಗ್ತದ ಆಗ ಅಜ್ಞಾನಗಳು ಬಿಟ್ಟು ಹೋಗ್ತಾವ. ಅಜ್ಞಾನ, ಈ ಪ್ರಪಂಚದ ಲೌಕಿಕ ಕಾರ್ಯಗಳೆಲ್ಲವೂ ಅಜ್ಞಾನ ಅದ. ನಾವೇನು ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಾಕತ್ತೀವಲ್ಲ, ಇದೆಲ್ಲ ಅಜ್ಞಾನ ಅದ. ಇದರಿಂದ ನಮಗ ಬಂಧನ ಆಗ್ತದೆ ವಿನಃ ಮುಕ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದೇಹತ್ರಿಯಗಳು ಸ್ಥೂಲ ಸೂಕ್ಷ್ಮ ಕಾರಣ. ಇಲ್ಲೇನಾಗ್ಯಾವ್ರಿ? ಸ್ಥೂಲ ಸೂಕ್ಷ್ಮ ಕಾರಣ ಇವು ಏನಿವು? ಆತ್ಮನ ನೆರೆ ಮನೆಗಳು, ಆತ್ಮನ ಮನೆಗಳಿವು 3. ಆತನಿಗೆ ಹುಟ್ಟಿಲ್ಲ ಸಾವಿಲ್ಲ. ಈ 3 ಅಲ್ಲ, ನಾನೂ ಅಲ್ಲ ಎಂಬ ಅರಿವು ಆಗಬೇಕು ನಮಗೆಲ್ಲರಿಗೂ. ಆ ಅರಿವು ಯಾವಾಗ ನಮಗ ಆಗ್ತದ ಆಗ ಶರೀರದ ಮೋಹ ಬಿಟ್ಟು ಹೋಗ್ತದ, ಸುಖದ ಪ್ರಾಪ್ತಿ ಆಗ್ತದ. ನಾನು ಎಂಬ ಈ ನಾ ಅಂತೈತಲ್ಲ, ನಾನು, ಈ ನಾನೇ ಇದೇ ನೋಡ್ರಿ ದುಃಖಕ್ಕ ಕಾರಣ. ಈ ದುಃಖಕ್ಕ ಕಾರಣ ಯಾವುದು? ಈ ನಾ ಹಿಡ್ಕೊಂಡು ಕುರನ ಯಾವೂ ಸಹ ನಮ್ಗೆ ಏನಾಗುದಿಲ್ಲ. ಬೇರೆ ವಿಚಾರ ನಮ್ಮನ್ನ ಯಾರೂ ಸಹ ತಿಳಿಯುವುದಿಲ್ಲ. ನಾ ಅಂದೋಕ್ ನಾವೇ ಇರ್ತೀವಿ ಅಷ್ಟ. ಯಾವಾಗ ನೀವು ಅಂತೀರಿ ಊರಿಗಾಕ ಜಗತ್ತಿಗೆ ನೀವು ಗುರು ಆಗ್ತೀರಿ. ಹಾಗೆ ಈಗ ನಮಗ ತಾಪ ಇರೋದೇ ಆ ದುಃಖಗಳು. ಆ ದುಃಖಗಳು ನಮಗೆ ಎಲ್ಲಿ ತನ ಇರುತ್ತವ್ರಿ ಈ ಸಂಸಾರದೊಳಗ? ಆದಿ ತಾಪ, ವ್ಯಾಧಿ ತಾಪ, ಅಧ್ಯಾತ್ಮ ತಾಪ. ಈ ತಾಪಗಳು ದುಃಖ ಕೊಡ್ತಾವ ನಮಗ. ಈ ತಾಪಗಳು ಎಲ್ಲಿ ತರ ನಮಗಿರುತ್ತವ ಅಂತ ಹೇಳಿದ್ರೆ ನಾವು ಅಜ್ಞಾನದೊಳಗೆ ಇರುವುತನ ನಮ್ಮನ್ನು ಬಿಡುವುದಿಲ್ಲ. ಇಂಥ ಅಜ್ಞಾನವನ್ನು ಬಿಟ್ಟು ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಂದ್ರೆ ಮನುಷ್ಯನಿಗೆ ವೈರಾಗ್ಯ ಬೇಕು. ವಿವೇಕ ವೈರಾಗ್ಯ ಆದೆ ಷಟ್ ಸಂಪತ್ತಿ. ಆಗ ಶ್ರದ್ಧಾ ಸಮಾಧಾನದಿಂದ ಏಕಾಗ್ರ ಭಾವದಿಂದ ಯಾರ ಶ್ರವಣ ಮಾಡ್ತಾರಲ್ಲ ಅವರಿಗೆ ಇವು ತಿಳಿತದ ಗ್ರಂಥ ಅಂತ ಹೇಳ್ತಾರ. ಅವರು ವೈರಾಗ್ಯ ಉಳ್ಳವರು ಮಾತ್ರ ಗೀತಾರೂಪ ತುಪ್ಪದ ಅಪೇಕ್ಷೆ ಪಡುತ್ತಾರೆ. ಅದಕ್ಕೆ ಸಂತರು ಇದನ್ನ ಸೇವನೆ ಮಾಡ್ತಾರೆ. ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢವ್ರತಾಃ ನಮಸ್ತಂತಶ್ಚ ಮಾ ಭಕ್ತ ನಿತ್ಯಯುಕ್ತ ಉಪಾಸತೆ. ಜ್ಞಾನೇಶ್ವರ ಮಹಾರಾಜರು ಏನು ಅದ್ಭುತ ವಿಚಾರ ಹೇಳಿದ್ರು. ಅದನ್ನ ತುಕೋಬರಾಯರು ಬಹಳ ಸರಣಿಕರು ಹೇಳಿದ್ರು.
नाम संकीर्तन साधन पे सोपे जड़तील पापे जन्मांतरीचे न लगती सयास जावे वनांतरा ಸುಖೇ ತೋ ಘರ ನಾರಾಯಣ. ಬಹಳ ವಿಪರೀತ ತಿಳ್ಕೊಂಡಿರ್ತೀವಿ ನಾವು. ಜ್ಞಾನ ಆದ್ಮೇಲೆ ಮನುಷ್ಯ ಅವ ಹೆಂಗಿರ್ತಾನಂದ್ರ ಪಿಕಲಿಯ ಸೇಂದೆ ಕಡುಪಣಗೆಲೆ ತೈಸಿ ಆಮ ಕೇಲೆ ಪಾಂಡುರಂಗೆ. ಪಿಕಲಿಯ ಸೇಂದೆ ಯಾವ ಪುಟ್ಟಿಕಾಯಿ ಏನಾಗಿರ್ತವ್ರು, ಅವು ಮೂಲತಃ ಕಹಿ ಇರ್ತವು. ಹಣ್ಣಾದ ಮೇಲೆ ಅದರ ಕಹಿತನ ಬಿಡ್ತದ ಮತ್ತು ಸಿಹಿತನ ಕೊಡು. ಹಂಗ ಈ ಮನುಷ್ಯನ ಜೀವನನು ಹಂಗ ಇರ್ತದ. ಜನ್ಮಜಾತ ಶೂದ್ರ ಇರ್ತಾನೆ ಮನುಷ್ಯ. ಯಾವಾಗ ಗುರುವಿಗೆ ಶರಣ ಆಗ್ತಾನ, ಗುರುಪುತ್ರನಾಗ್ತಾನಲ್ಲ, ಅವಾಗ ದ್ವಿಜ ಆಗ್ತಾನೆ. ಎರಡನೆಯ ಜನ್ಮ. ಈ ಯಾವ ದೇಹಾತ್ಮಕ ಬುದ್ಧಿ ಅದ ಮಂಸಮಯ ಶರೀರವನ್ನ ಮಂತ್ರಮಯ ಶರೀರ ಮಾಡವನ ಯಾರಂದ್ರ ಗುರು. ಅಂತ ಗುರುವಿಗೆ ಶರಣಾದ ಮೇಲೆ ಈ ಗ್ರಂಥಕ್ಕ ನೀವು ಅಧಿಕಾರಿ ಆಗ್ತಾರೆ. ವಿವೇಕ ವೈರಾಗ್ಯ ಉಳ್ಳವರು ಮಾತ್ರ ಸೇವನೆ ಮಾಡುತ್ತಾರೆ. ಅವು ಬ್ರಹ್ಮನಿಷ್ಠರು. ಆ ಬ್ರಹ್ಮನಿಷ್ಠರು ಆನಂದ ಪಡುತ್ತಾರೆ. ಇವು ಹೆಂಗ ತಿಳಿತದ್ರಿ ಈ ಗ್ರಂಥ ಎಲ್ಲರಿಗೂ ತಿಳಿಯಕ್ ಸಾಧ್ಯ ಇಲ್ಲ ಅಂತಾರೆ ಮೌಲ್ಯ ಅವರು. ಈ ಗೀತಾ ವಾಕ್ಯವನ್ನು ಭಕ್ತರು ಶ್ರವಣ ಮಾಡಲಿಕ್ಕೆ ಯೋಗ್ಯರಾಗಿರುವರು ಎಂತವರು? ಬ್ರಹ್ಮನಿಷ್ಠರು, ವಿವೇಕ ವೈರಾಗ್ಯ ಉಳ್ಳವರು. 3 ಲೋಕಗಳಲ್ಲಿಯೂ ಪರಮ ಪೂಜ್ಯರಾಗಿರುವಂತ ಗೀತೆ ಈ ಭೀಷ್ಮ ಪರ್ವದಲ್ಲಿ ಪ್ರಸಂಗಾನುಸಾರ ಹೇಳಲಾಗಿದೆ. ಯಾವುದಕ್ಕೆ ಭಗವದ್ಗೀತೆ ಎನ್ನುತ್ತಾರೋ ಈ ಭಗವದ್ಗೀತೆಯನ್ನು ಸದಾ ಕಾಲ ಗೀತಾಖ್ಯವನ್ನು ಬ್ರಹ್ಮಶಂಕರರು ಮತ್ತು ಸನಕಾದಿಕರು ಸೇವನೆ ಮಾಡುತ್ತಾರೆ. ಯಾವ ಸನಾತನ ಸನಕಾದಿಕರು, ಯಾವ ಅದ್ಭುತವಾಗಿರುವಂತಹ ಋಷಿವರ್ಯರು ಈ ಅಮೃತವನ್ನು ಪಾನ ಮಾಡ್ತಾರಪ್ಪ. ಅದಕ್ಕೆ ನಾವೆಲ್ಲರೂ ದುಃಖವನ್ನು ಕಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕ್ರಿ ಈ ಭೂಮಿ ಮೇಲೆ ಬಂದಂದ್ರ ಇಂಥ ಭಗವದ್ಗೀತಾ ಜ್ಞಾನೇಶ್ವರಿಯನ್ನು ಶ್ರವಣ ಮಾಡಿ ನಮ್ಮ ಜೀವನದೊಳಗೆ ನಾನು ನನ್ನದು ಅನ್ನೋದು ಬಿಟ್ರ ಆ ಪರಮಾತ್ಮನೇ ನೀನೇ ಅನ್ನುವಂತ ಅದ್ಭುತ ವಿಚಾರವನ್ನು ಮೀರಾಬಾಯಿ ಅವರು ಹೆಂಗ ಎಷ್ಟು ಅದ್ಭುತವಾಗಿ ಶರಣಾಗತಿ ಆಗಿದ್ರು. ಮೀರಾ ಅವ್ರು ಏನು ಕಡಿಮೆ ಆಗಿತ್ರ ಅವ್ರಿಗೆ? ಮೀರಾ ಅವರಿಗೆ ರಾಣಿ ಇದ್ದಳು. ರಾಣಿ ಇರುವಂತ ಮೀರಾ ಏನ ಆನಂದ ಭರಿತವಾಗಿ ಭಗವಂತನ ಗುಣಗಾನ ಮಾಡ್ತಾನೆ. ತನ್ನ ಲೋಕ ಲಜ್ಜೆಯನ್ನು ಬಿಟ್ಟು ಶ್ರವಣಕ್ಕೆ ಯೋಗ್ಯಳಾಗಿ ರಾಹಿದಾಸ್ ಅನ್ನುವಂತ ಗುರುವಿನ ಮಾಡಿಕೊಂಡ ತಾಯಿ ಏನ ಅದ್ಭುತವಾಗಿ ಹಾಡ್ತಾಳ. ಮಾನೆ ಮನೋಶ್ಯಾಮ ಚಾಕರ ರಾಕೋ गिरिधरी लाल माने चाकर राखो, माने चाकर राखो जी गिरिधरी लाला माने चाकर राखो जी. चाकर राख्यो बाग लगायो, चाकर राख्यो बाग लगायो, नित उठ दर्शन पायो रे गिरिधर लाला मन चाकर रखलर, गिरिधर लाला मन चाकर रखर. वृंदावन री कुंज गले में गोविंद लीला गाशु, गिरिधर लाला मन चाकर रखर. ಭಗವಂತನಲ್ಲಿ ಏನು ಅದ್ಭುತವಾದಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಸಂತರು. ಏ ದೇವಾ, ನನಗೆ ಚಾಕರ ಮಾಡ್ಕೊ, ನನ್ನನ್ನ ಚಾಕರ ಮಾಡ್ಕೊ ಪರಮಾತ್ಮ. ನಾವು ಯಾರು ಚಾಕರ ಆಗಿವಿ? ಸಂಸಾರ ಚಾಕರಿ ಮಾಡಾಕತ್ತೀವಿ. ಆ ಸಂಸಾರ ಚಾಕರಿ ಒಳಗ ದಿನಂಪ್ರತಿ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಸಹ ಈ ಜಗತ್ತಿನೊಳಗ ಬಹಳ ಚಂದ ಸಂಸಾರ ಮಾಡಿ ಹೋಗ್ಯಾರ. ಅವ್ರು ಯಾರಿಗರ ನೆನಪದ ಇಲ್ಲ ಯಾರ ನೆನೆಸ್ತಾರ ಸಂಸಾರಕ್ಕ? ಯಾರೂ ನೆನೆಸೋದಿಲ್ಲ. ಯಾಕಂತ ಹೇಳಿದ್ರ 84 ಲಕ್ಷ ಜೀವರಾಶಿಗಳು ಇವು 4 ತಪ್ಪದೆ ಮಾಡ್ತವು. ಏನ್ರಿ? ನಿದ್ರಾ, ಭಯ, ಮೈಥುನು ಮತ್ತು ಭೋಜನ ಇವೆಲ್ಲವೂ ಮಾಡ್ತವು. ಆದ್ರ ವಿವೇಕ ಅನ್ನೋದು, ವೈರಾಗ್ಯ ಅನ್ನೋದು ಮನುಷ್ಯನಿಗೆ ಮಾತ್ರ ಅದ.
ಈ ಮನುಷ್ಯ ಜನ್ಮ ಮಾತ್ರ ಇದಕ್ಕೆ ಬಂದಿದ್ದು ನೀನು ಗುರುವಿನ ಮಾಡಿಕೊಂಡು ವಿವೇಕ ವೈರಾಗ್ಯಾದಿಗಳನ್ನು ತಗೊಂಡು ಶ್ರವಣ ಮಾಡಿ ಜನ್ಮ ಮರಣದ ದುಃಖದಿಂದ ನೀ ಬಿಡುಗಡೆ ಆಗು. ಜನ್ಮ ಮರಣದ ದುಃಖ ಅಂದ್ರೆ ಏನ್ರಿ? ದಿನಂಪ್ರತಿ ಇದನ್ನ ಕೇಳ ಸಾಕಾಗದ. ಜನ್ಮಿಲ್ಲ ಮರಣಿಲ್ಲ ಅಂತ ಹೇಳಿದ್ರೆ ಹೆಂಗ ಅಂತ ನಮ್ಮೆಲ್ಲರಿಗೂ ಭ್ರಾಂತಿ ಬರ್ತದ. ನಿಮಗೆ ಜನ್ಮ ಮರಣರ ಎಲ್ಲಿ ಅದ? ಯಾರು ಹೇಳ್ಯಾರ ನಿಮಗ್ ಜನನ ಆಗ್ಯದ ಅಂತೇಳಿ? ಎಲ್ಲಿ ಜನ್ಮ ಮರಣದ? ಅಜ್ಞಾನದೊಳಗದ ಪ್ರಪಂಚಾರೋಪ. ಈ ಪ್ರಪಂಚದ ಆರೋಪ ಮಾಡ್ಕೊಂಡೇವ್ ನಾವು. ಎಲ್ಲಿ ಆರೋಪ ಆಗ್ಯದ? ಆ ಚಿಪ್ಪಿನೊಳಗ ಬೆಳ್ಳಿ ಎಲ್ಲಿ ಅದ? ಚಿಪ್ಪಿನೊಳಗ ಬೆಳ್ಳಿ ಹಂಗ ನಮಗ ಮಾಯಾ ರೂಪದೊಳಗ ಕಂಡದಲ್ಲಿ ಬೆಳ್ಳಿ ಅದಂತ ಹೇಳಿ ಅಲ್ಲಿ ನೋಡಿದ್ರೆ ಬೆಳ್ಳಿ ಇಲ್ಲ. ಹಂಗ ನಿನಗ ಜ್ಞಾನ ಆದ ಮೇಲೆ, ಅವಿದ್ಯಾ ಬಿಟ್ಟು ಹೋದ ಮೇಲೆ ನಿನಗ ಜನ್ಮಿಲ್ಲ ಮರಣಿಲ್ಲ. ನೀನ್ ಯಾರದಿರಪ್ಪ ಅಂತ ಹೇಳಿದ್ರ ಇಲ್ಲಿ ಶುದ್ಧ ಸತ್ವಯುಕ್ತವಾದಂತ ಮಾಯಾ ಉಪಾಧಿ ಆಗ್ಯದ. ಮಲಿನ ಸತ್ವದಿಂದ ಅವಿದ್ಯಾ ಉಪಾಧಿ ಆಗ್ಯದ. ಇಂಥ ಉಪಾಧಿಗಳು ಯಾವಾಗ ಬಿಟ್ಟು ಹೋಗ್ತಾವಂದ್ರ ಸದ್ಗುರುಗಳ ಶರಣು ಹೋಗಿ ಸದ್ಗುರುವಿನಲ್ಲಿ ಶ್ರದ್ಧಾ ಇಟ್ಟು ಮುಮುಕ್ಷ ವೈರಾಗ್ಯ ಆದಿಗಳನ್ನ ತಿಳ್ಕೊಂಡು ನೀವು ಅಭ್ಯಾಸ ಮಾಡಿದ್ರ ಸರ್ವ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತದ ಅನ್ನುವಂತ ಮಾತನ್ನ ಮೌಲ್ಯವರು ಬಹಳ ಶುದ್ಧವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಜ್ಞಾನೇಶ್ವರಿ ಗ್ರಂಥವನ್ನ ಯಾರಪ್ಪ ಅಧಿಕಾರಿ ಅಂತ ಹೇಳಿದ್ರೆ ವೈರಾಗ್ಯವುಳ್ಳವರು. ಇಂಥ ವೈರಾಗ್ಯವುಳ್ಳವರು ಸದಾ ಕಾಲ ಈ ಗೀತೋಪ ತುಪ್ಪದ ಅಪೇಕ್ಷೆಯನ್ನು ಪಡ್ತಾರೆ. ಅವರು ಸಂತರು ಶರಣರು. ಇದಕ್ಕೆಲ್ಲಾ ಸಂತರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಸಂತ ಸಂಘ ಸರ್ವಕಾಳ ಅಖಂಡ ಪ್ರೇಮಾಚ ಕಲ್ಲೋಳ. ಸತ್ಸಂಗದೊಳಗೆ ಏನ್ ಇರ್ತದ್ರಿ? ಅಖಂಡ ಪ್ರೇಮ ಇರ್ತದ. ಇಂಥ ಅಖಂಡ ಪ್ರೇಮಗಳನ್ನ ಭ್ರಮರವಾಗಿ ನಾವು ಸೇವನೆ ಮಾಡುವುದರಿಂದ ನಮಗ ನಮ್ಮ ಪರಿಚಯ ಸ್ವಸ್ವರೂಪನಾಗಿರುವಂತ ಜನ್ಮ ಮರಣ ರಹಿತವಾಗಿರುವಂತ ಆನಂದ ಪ್ರಾಪ್ತ ಆಗ್ತದ. ಅಂತ ಆನಂದ ಮನುಷ್ಯ ಜನ್ಮಕ್ಕೆ ಬಂದಿರುವಂತ ಈ ಮನುಷ್ಯರಿಗೆ ಮಾತ್ರ ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯದ. ಆ ಪಶು ಪಕ್ಷಿ ಪ್ರಾಣಿಗಳು ಬಂದವು, ಅವು ಎಲ್ಲಿ ಸತ್ತು ಬೀಳ್ತಾವು, ಏನ್ ಮಾಡ್ತಾವು, ಅವಕ್ಕೆ ಜೀವನ ಎಷ್ಟು ಅದ ಅನ್ನೋದು ಅವಕ್ಕೆ ಅರಿವೇ ಇಲ್ಲ. ಎಲ್ಲೆಲ್ಲೋ ಸತ್ತು ಬಿದ್ದಿರ್ತಾವ. ಹಿಂಗ ಎಷ್ಟೋ ಜನ್ಮ ತಿರುಗಾಡಿ ಬಂದಿ ಎಷ್ಟೋ ಪ್ರಾಣಿ ಪಕ್ಷಿಯಾಗ ಅಲ್ಲಿ ಇಲ್ಲಿ ಹಾದ್ಯಾಗ ಬೀದ್ಯಾಗ ಸತ್ತು ಬಂದು ಮನುಷ್ಯನಾಗಿ ಈಗಲಾದ್ರೂ ನಾ ಅನ್ನೋ ಅಹಂಕಾರ ಬಿಟ್ಟು ಗುರುವಿಗೆ ಶರಣಾಗು, ಶ್ರವಣಕ್ಕೆ ಶರಣಾಗು. ಯಾವ ಶ್ರವಣ ಮನನ ಕೀರ್ತನ ಪಾದ ಸೇವನ ಅರ್ಚನ ವಂದ್ಯ ದಾಸ್ಯ ಸಾಕ್ಯ ಆತ್ಮನಿವೇದನ ನವವಿಧ ಭಕ್ತಿಯಲ್ಲಿ ಶ್ರವಣ ಮನುಷ್ಯನಿಗೆ ಅದ್ಭುತವಾಗಿರುವಂತ ಭಗವಂತ ಕರುಣಿಸಿರುವಂತ ಇಷ್ಟೆಲ್ಲಾ ಭಕ್ತಿ ಒಳಗೆ ನೀವು ಶ್ರವಣಕನಾಗು. ಕೇಳಕ್ಕೆ ಅದ್ಭುತ ಇರ್ಬೇಕ್ರಿ. ಕೇಳು ಮನಸ್ಥಿತಿ ಇತ್ತಂದ್ರ ಆ ಮನುಷ್ಯ ತಾನೇ ಗುರು ಆಗ್ತಾನ. ತನ್ನಲ್ಲಿ ಅಜ್ಞಾನ ನಿವೃತ್ತಿ ಮಾಡಿಕೊಂಡು ತಾನು ಬ್ರಹ್ಮನಿಷ್ಠನಾಗ್ತಾನ ಅನ್ನುವಂತ ಬ್ರಹ್ಮನಿಷ್ಠರು ತಾವೆಲ್ಲರೂ ಬೆಳಿಗ್ಗೆ ಬ್ರಹ್ಮನ ಬಗ್ಗೆ ಕೇಳಲು ಬಂದವರೆಲ್ಲ ಬ್ರಹ್ಮನಿಷ್ಠರೇ. ಬ್ರಹ್ಮಾತ್ಮೈಕ್ಯ ಭಾವ, ಬ್ರಹ್ಮನಲ್ಲಿ ಐಕ್ಯ ಆಗೋದು. ನೀವೇ ಬ್ರಹ್ಮರಿದ್ದೀರಿ. ಆ ಬ್ರಹ್ಮಾಕ್ಯ ಭಾವ ಯಾವಾಗ ನಮಗೆ ನಿಷ್ಠಾಂತರಾದ ಬ್ರಹ್ಮನಿಷ್ಠರ ಆನಂದವನ್ನು ನಾವು ತಿಳ್ಕೋತೀವಿ, ಆಗ ನಮಗೂ ಸಹ ಬ್ರಹ್ಮನಿಷ್ಠರಾಗಿರುವಂತ ಅನುಭವ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಿರುವಂತ ಮೌಲಿ ಅವರು ಬಹಳ ಅದ್ಭುತವಾದಂತಹ ಗೀತಾವಾಕ್ಯವನ್ನು ಭಕ್ತರು ಶ್ರವಣ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. 3 ಲೋಕದೊಳಗೆ ಯಾರು ಭಕ್ತರದರಿ ಗೀತೆಯನ್ನು ಶ್ರವಣ ಮಾಡೋರು? ಭೀಷ್ಮ ಪರ್ವದಲ್ಲಿ ಬಂದಿರುವಂತ ಈ ಗೀತೆಯನ್ನು, ಶ್ರೀಗೀತೆಯನ್ನ ಬ್ರಹ್ಮ ಶಂಕರರು ಸನಕಾದಿಕರು, ನಾವಷ್ಟ ಅಲ್ರಿ, ಈಗ ನಾವೆಲ್ಲರೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಶ್ರವಣ ಮಾಡ್ತಾ ಇದೀವಲ್ಲ, ಈಗಲೂ ನಮ್ಮ ಅಕ್ಕಪಕ್ಕದಲ್ಲಿ ಯಾರ ನಾವು ಕೇಳ್ತಾ ಇದೀವಲ್ಲ, ಅವು ಸಹ ಇಡೀ ಪ್ರಪಂಚ ಈ ಸೃಷ್ಟಿ ಒಳಗಡೆ ಇರುವಂತ ಅಣುರೇಣು ತ್ರಿಣುಕಾಷ್ಟ ಜೀವರಾಶಿಗಳೆಲ್ಲ ಶ್ರವಣಕ್ಕೆ ಯೋಗ್ಯ ಆಗಿರ್ತವೆ. ಬ್ರಹ್ಮ ವಿಷ್ಣು ಶಂಕರ ಎಲ್ಲರೂ ಸಹ ಸನಕಾದಿಕರು ಈ ಬ್ರಹ್ಮರಸವನ್ನು ಸೇವನೆ ಮಾಡುವರು ಅಂತ ಅದ್ಭುತವಾದಂತ ಈ ಗ್ರಂಥ, ನವನೀತವಾಗಿರುವಂತ ಗ್ರಂಥ. ನಾವು ನೀವೆಲ್ಲರೂ ಇದನ್ನು ಶ್ರವಣ ಮಾಡಿ ನಮ್ಮ ಜೀವನವು ಸಹ ನಾವು ಬ್ರಹ್ಮನಿಷ್ಠ ಮತ್ತು ಬ್ರಹ್ಮೈಕ್ಯ ಭಾವ ಮಾಡಿಕೊಂಡು ಬ್ರಹ್ಮನಿಷ್ಠರ ಆಗೋಣ ಅನ್ನುವಂತ ಮಾತನ್ನ ಹೇಳ್ತಾ ನುಡಿಸಿರುವಂತ ಈ ನುಡಿಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೆ ಅನಂತ ನಮನವನ್ನು ಸಲ್ಲಿಸಿ ಓಲಾ ಪುಂಡಲೀಕ ವರದ ಹರಿ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್.